ವೆಲ್ಕಮ್ ಟು ಫಿಫ್ತ್ ವ್ಲಾಗ್. ಇವತ್ತಿನ ಕಾನ್ಸೆಪ್ಟು ಇಷ್ಟೇ. ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ವೆಯ್ಟ್ ಗೇನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ ನ್ಯೂಟ್ರಿಷನ್ ತಿನ್ನಬೇಕು, ಮ್ಯಾಕ್ರೋ ತಿನ್ನಬೇಕಾ ಮೈಕ್ರೋ ತಿನ್ನಬೇಕಾ, ನಿಲ್ಲಿಸ್ರಿ ಅಲ್ಲಿಗೆ ನಿಲ್ಲಿಸಿ ಸ್ಟಾಪ್ ಮಾಡಿ ಜಸ್ಟ್ ಹೀಟ್ ಹೆಲ್ದಿ ಫುಡ್ಸ್. ಜಂಕ್ ಫುಡ್ಸ್ನ ಮರ್ತ್ಬಿಡಿ. ನೀವು ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ನ ಫಾಲೋ ಮಾಡ್ತಿರ್ಬೋದು, ಅವ್ರ ಬಾಡಿ ಥರ ನಂದು ಆಗಬೇಕು, ಅವ್ರು ಏನು ಕೊಡ್ತಾರೆ, ಅದೇನು ಪ್ರೋಟೀನ್ ಪ್ರಮೋಟ್ ಮಾಡ್ತಾರೆ ಅದನ್ನ ಹಾಕೋಣ, ಅವ್ರೇನು ಡಯಟ್ ಮಾಡ್ತಾರೆ. ಸ್ಟಾಪ್. ವೆಯ್ಟ್ ಲಾಸಲ್ಲಿ ಕ್ಯಾಲರಿ ಡೆಫಿಸಿಟ್ ಮಾಡಬೇಕು. ಮೀನ್ಸ್ ನೀವೇನು ತಿಂತೀರೋ ಅದಕ್ಕಿಂತ ಚೂರು ಕಮ್ಮಿ ತಿನ್ನಿ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಲ್ದಿಫೈ ಮೀ ಅಂತ ಆ್ಯಪ್ ಇದೆ, ದೆನ್ ಪೇಯ್ಡು ಅಲ್ಲ ಏನಲ್ಲ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಪ್ರೋಟೀನ್ ಎಷ್ಟು ತೊಗೊತೀರಾ, ಇಂಟೇಕು ಕ್ಯಾಲರಿ ಡೆಫಿಸಿಟ್ ಆಗ್ತಿದೆಯಾ. ಡೈಲಿ ಒಂದು 5 to 7 ಕಿಲೋಮೀಟರ್ಸ್ ವಾಕ್ ಮಾಡಿ. ನಾನು ಜಾಗ್ ಮಾಡಿ ಅಂತಲೂ ಹೇಳಲ್ಲ. ಫ್ಯಾಟ್ ಲಾಸಲ್ಲಿದ್ದಾಗ ವಾಕ್ ಮಾಡಿ, ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ. ಯಾವನೋ ಹೇಳ್ದ ಅಂತ ರೈಸ್ ಬಿಟ್ಬಿಡೋದು. ನಿಮ್ಮ ಬಾಡಿಗೆ ನೀವು ವರ್ಕೌಟ್ ಮಾಡಬೇಕು ಅಂದರೆ ನಿಮಗೆ ಕಾರ್ಬ್ಸು ಬೇಕು. ರೈಸ್ ಮಧ್ಯಾಹ್ನದ ತಿನ್ನಿ, ಇಲ್ಲ ಅಂತ ಹೇಳಲ್ಲ. ನೀವು ವೆಯ್ಟ್ ಗೇನ್ ಮಾಡ್ತಿದ್ದೀರಾ, ಕ್ಯಾಲ್ರೀಸ್ ತಿನ್ನಿ ಹಂಗಂತ ಎಲ್ಲ ಸಿಕ್ಕಿದೆಲ್ಲ ಹಾಕೊಂಡು ತಿನ್ನೋದಲ್ಲ. ಅಲ್ಲ, ನಿಮ್ಮ ಮಸಲ್ ಗೇನ್ ಆಗಬೇಕು, ಪ್ಯೂರ್ ಮಸಲ್ ಗೇನ್ ಆಗಬೇಕು ಅಂದರೆ ಹೆಲ್ದಿಯಾಗಿ ತಿನ್ನಬೇಕು. ಫ್ರೂಟ್ಸ್ ತಿನ್ನಬೇಕು, ಈ ಪ್ರೋಟೀನ್ ತಿನ್ನಬೇಕು, ಡಯಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ತುಂಬ ಡೌಟ್ಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 100 ಜನದಲ್ಲಿ ಬರೋದೇ 70 ಜನ ಜಿಮ್ಮಿಗೆ ಚೇಂಜ್ ಆಗಬೇಕು ಅಂತ. ಈ ಥರ ಡಯಟು ಅದಂತೆ ಇದಂತೆ ಅಂತ ತಿಳ್ಕೊಂಡು ಒಂದು 30 ಜನ ಬಿಟ್ಟೇ ಬಿಡ್ತಾರೆ. ನಾನು ಅಷ್ಟೇ, ನಾನೇನು ತುಂಬ ರಿಚ್ ಡಯಟ್ ಮಾಡಲ್ಲ. ನಾನು ಮಾಡೋದೇ ಕ್ವಾಲಿಟಿ ಡಯಟ್. ರಿಚ್ ಡಯಟ್ ಮಾಡೋ ಅಷ್ಟು ಅಥವಾ ದುಡ್ಡಿಲ್ಲ, ಅಥವಾ ಬಿಡುಗರು ಈ ಹೊರಗಡೆ ಏನು ಬೇಕೋ ತಿನ್ಕೊಂಡು ಬಾಡಿ ಬರುತ್ತೆ ಅಂತ ಮಾಡೋದಕ್ಕೆ ನಾನು ಗಾಡ್ ಗಿಫ್ಟೆಡ್ ಜೆನೆಟಿಕ್ ಬಾಡಿನೂ ಅಲ್ಲ. ಹಾರ್ಡ್ ವರ್ಕ್ ಅನ್ನೋದಿದ್ರೆ ಎಲ್ಲದನ್ನು ಬೀಟ್ ಮಾಡುತ್ತೆ ಅಂತ ನಾನು ಪ್ರೂವ್ ಮಾಡೋಕ್ಕೆ ನಾನು ಬಂದಿರೋದು. ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಹಾರ್ಡ್ ವರ್ಕಲ್ಲಿ ಡಯಟು ಕೂಡ ಇಂಪಾರ್ಟೆಂಟು. ನಾನು ಯಾವುದೇ ಥರ ಜಂಕ್ ಫುಡ್ಸ್ ಆಗಲಿ, ನಾನು ಈಚೆಗಡೆ ನಾನು ಮುಂಚೆ ನೋಡಿದ್ರೆ ಅಟ್ಲೀಸ್ಟ್ ತಿನ್ನಬೇಕು ಅನ್ಸೋದು. ಇವಾಗ ಏನು ನೋಡಿದ್ರೆ ನಂಗೆ ಹೇಟ್ ಮಾಡೋದು, ನಾನು ನೋಡಿದ್ರೆ ನಂಗೆ ಒಂಥರ ಅಸಹ್ಯ ಆಗುತ್ತೆ. ಆ ಲೆವೆಲಿಗೆ ಬಂದಿದ್ದೀನಿ. ಎಲ್ಲ ಒಂದು ಒಳ್ಳೆ ದಾರಿಯಲ್ಲಿ ನಡೀತಿದ್ದೀನಿ ಅನ್ನೋದು. ನೀವು ಅಷ್ಟೇ ಹೆಲ್ದಿ ಐಟಮ್ಸ್ ತಿನ್ನಿ. ನೀವು ವೆಯ್ಟ್ ಲಾಸಲ್ಲಿದ್ದರೆ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿ, ಫ್ಯಾಟ್ ಲಾಸಲ್ಲಿದ್ದರೂ ಅದೇ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿ. ನೀವು ವೆಯ್ಟ್ ಗೇನಿಂಗಲ್ಲಿದ್ದರೆ ವಾಲ್ಯೂಮ್ ಜಾಸ್ತಿ ಮಾಡಿ, ರಿಪ್ಸ್ ಕಮ್ಮಿನೇ ಇರಲಿ, ವಾಲ್ಯೂಮ್ ಜಾಸ್ತಿ ಮಾಡಿ, ಫಾರ್ಮ್ ಕರೆಕ್ಟಾಗಿ ಮಾಡಿ. ಮಸಲ್ ಗೇನ್ ಆಗೋದು ಅಷ್ಟೇ, ಫ್ಯಾಟ್ ಲಾಸ್ ಆಗೋದು ಅಷ್ಟೇ, ಯಾವುದು ಈಸಿ ಅಲ್ಲ ನ್ಯಾಚುರಲ್ ವೇಲಿ. ತಿರೋದು ಆಮ್ಸು ಮಾಡ್ಕೊಂಡ್ಬಿಡೋಣ. Like now, I will go with cheeseburger feature curd. ಪ್ರತಿಯೊಂದು ರಿಪ್ಸು ಕೂಡ ಕೌಂಟ್ ಮಾಡಿ, 10 ರಿಪ್ಸ್. ಓಕೆ, ಈಸಿ. 2, 3, 4, focus, 6, 7, 8, 9, easy. Hold, hold, hold. ಸೊ ಇವಾಗ ಕ್ಲೋಸ್ ಗ್ರಿಪ್ ಬೆಂಚ್ ಪ್ರೆಸ್ಸು. ನನ್ನ ಗ್ರಿಪ್ ಆಗಲಿ ಫಾರ್ಮ್ ಆಗಲಿ ಕರೆಕ್ಟಾಗಿ ನೋಡ್ಕೊಳ್ರಿ. ನನ್ನ ಕೈಯಲ್ಲಿ ಮಾರ್ಕ್ ಇರುತ್ತೆ, ಎಂಥ ಮಾರ್ಕ್ ಇಲ್ಲ ಅಂದರೆ ಈ ಥರ ಅಳತೆ ತಗೊಳ್ಳಿ. ಅಳತೆ ತಗೊಂಡು ನಾರ್ಮಲ್, ಏನಿಲ್ಲ, ನಿಮ್ಮ ಚೆಸ್ಟ್ ಪಕ್ಕ ಹೋಗಬೇಕು. ಚೆಸ್ಟ್ ಮೇಲೂ ಅಲ್ಲ, ಚೆಸ್ಟ್ ವೈಡು ಅಲ್ಲ, ಚೆಸ್ಟ್ ಪಕ್ಕ. ಇದು ಮೇಯ್ನಾಗಿ ಮಾಡೋದು ಟ್ರೈಸಿಪ್ಸಿಗೆ. ಓಕೆ, ಆದಷ್ಟು ಈ ಗ್ರಿಪ್ಪಲ್ಲೇ ಹೋಗಿ ಫೀಲ್ ಮಾಡಿ, ಟ್ರೈಸಿಪ್ಸ್ ಫೀಲ್ ಮಾಡಿ. 1, 2, 3, 4, 5. ಟ್ರೈಸಿಪ್ಸು ಸ್ಟ್ರೆಚ್ ಆಗಲಿ ಕೆಳಗುತ್ತಾಗ. 6, 7, 8, 9, 10, 11, 12. ಆಗಲೇ ಮಾಡಿದ್ದು ವಾರ್ಮಪ್ಪು. ಈಗ ಲಾಸ್ಟ್ ಸೆಟ್ಟಲ್ಲಿದೆ ಇದು. ಕೆಲವ್ರು ನೋಡಿದ್ದೀನಿ ತುಂಬ ಕ್ಲೋಸಿಗೆ ಬರ್ತಾರೆ, ಅಥವಾ ಇಷ್ಟಿರುತ್ತೆ.
ನಂಗೆ ನಿಜವಾಗ್ಲೂ ಅನ್ಸಲ್ಲ ಅದು ಬೈಸಿಪ್ಸ್ಗೆ ಬೀಳುತ್ತಾ ಇಲ್ಲ ಶೋಲ್ಡರಿಗೆ ಬೀಳುತ್ತಾ. ತುಂಬ ಕೇರ್ಫುಲ್ಲಾಗೆ ಮಾಡಬೇಕು. ನೀವೇನೇ ತಪ್ಪು ಮಾಡಿದ್ರು ಪ್ರತಿಯೊಂದು ಒಂದು ಶೋಲ್ಡರ್ ಮೇಲೆ ಬೀಳ್ತದೆ. ಇಟ್ಸ್ ಕಾಮನ್, ಬಟ್ ವೆಯ್ಟ್ನ ನೀವು ಕಂಟ್ರೋಲ್ ತೊಗೊಂಡು ಫಾರ್ಮ್ ಕಂಟ್ರೋಲ್ ತೊಗೊಂಡ್ರೆ ಇಟ್ಸ್ ಗುಡ್. ನೀವು ಹಾರ್ಡ್ ವರ್ಕ್ ಮಾಡೋದಕ್ಕೂ ಒಂಚೂರು ಹೆಲ್ಪ್ ಆಗುತ್ತೆ. ಲಾಸ್ಟು ಮಾಡ್ಬಿಡ. ಸೊ ವಿ ನೆಕ್ಸ್ಟ್ ಮೂವ್ ಆನ್ ಟು ಹ್ಯಾಮರ್ ಕರ್ಲ್. ಇದು ಲಾಸ್ಟ್ ಸೆಟ್ಟು. ಈ ಸೆಟ್ಟಲ್ಲಿ ಡ್ರಾಪ್ ಸೆಟ್ಸ್ ಲೈಕ್ ಒಂದು 3 ಸೆಟ್ಸ್ ಮಾಡ್ತೇನೆ ಡ್ರಾಪ್ ಸೆಟ್ಸ್. ಇದರಲ್ಲಿ ಎಲ್ಬೋ ಲಾಕ್ ಮಾಡ್ಕೊಳ್ಳಿ. ಸೊ ನಾಟ್ ಲೈಕ್ ದಿಸ್. ವೇಟ್ಸ್ ಕಂಟ್ರೋಲಿಗೆ ತಗೊಳ್ಳಿ. ಇದೆಲ್ಲ ವರ್ಕೌಟ್. ಎಲ್ಬೋ ಲಾಕ್ ಮಾಡ್ಕೊಳ್ಳಿ. 1 2 3 4 5 last 3 6 move on to next one. Drop set ನೆನಪಿರಲಿ. easy 1 2 3 4 5 easy 6 ಲಾಸ್ಟಲ್ಲಿ ಲಾಸ್ಟ್ ಟಿಪ್ಪಲ್ಲಿ ಕಂಟ್ರೋಲ್ ತಪ್ಪದು ಸಹಜ. ಬಟ್ ನಾನು ಆದಷ್ಟು ಕಂಟ್ರೋಲ್ ಮಾಡ್ತೇನೆ. ನಾನಲ್ಲ, ನೀವು ಮಾಡಿ, ನಿಮಗೂ ಒಳ್ಳೆಯದು. ಈಸಿ 1 2 3 4 ಪಕ್ಕ ಮಸಾಲೆ ಬೀಳ್ತಿದೆ. 7 ಸೊ ರೋಪ್ ಎಕ್ಸ್ಟೆನ್ಷನ್ ನಮ್ಮ ಹೈಟಿಗೆ ಸೊಂಟದ ತಕ್ಕನಾಗೆ ಲಾಕ್ ಮಾಡ್ಕೊಳ್ಳಿ. ಆ ಹೈಟಿಗೆ ತುಂಬ ಕೆಲವು ಜನ ತುಂಬ ಕೆಳಗೆ ಹಾಕೋತಾರೆ. ಐ ಡೋಂಟ್ ನೋ, ಅದು ಬೀಳುತ್ತೆ, ಬಟ್ ಇದನ್ನು ಚೆನ್ನಾಗಿ ಬೀಳುತ್ತೆ. ಲಾಕ್ ಯುವರ್ ಎಲ್ಬೋ ಅಂಡ್ ಟ್ರೈಸಿಪ್ಸ್ ಫೀಲ್ ಮಾಡಿ. ಸಿ 1 ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಆಗಲಿ, ಹಿಂದೆ ಬಿಡಿ. 2 3 4 5 6 7 8 9 10 easy. hold 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 ಕೇಬಲ್ ಕಟ್. ಇದರಲ್ಲಿ ಸೂಪರ್ ಸೆಟ್. ಕೆಳಗಡೆ ಹಾಫ್ ರಿಪ್ಸ್ ಅವೆ, ಮೇಲ್ಗಡೆ ಹಾಫ್ ರಿಪ್ಸ್ ಅವೆ, ಫುಲ್. ಸೊ ಟೋಟಲ್ ಆಗಿ 21 ರಿಪ್ಸ್ ಆಗುತ್ತೆ. ಸೂಪರ್ ಸೆಟ್ಟು. ಲೆಟ್ಸ್ ಗೋ. ಐ ಮೀನ್ ಥರ್ಡ್ ಸೆಟ್. ಈಸಿ. ಎಲ್ಬೋ ಲಾಕ್ ಮಾಡ್ಕೊಳ್ಳಿ. 1 2 3 4 5 6 7 ಮುಂದೆ ಎಲ್ಬೋ ಬರಲಿ. 1 2
4 5 6 7 ಈಸಿ. ಲಾಸ್ಟ್ 7 ಇದೆ. ಪುಷ್ ಮಾಡಿ ನನ್ನ ಜೊತೆ ನೀವು. 1 2 3 4 5 ಈಸಿ. ಲಾಸ್ಟ್ ಬ್ರಿಡ್ಜ್, ಕಮ್ ಆನ್. 1 ಪ್ರತಿಯೊಂದು ವರ್ಕೌಟಲ್ಲೂ ನೀವು ಯಾವ ಮಸಲ್ ಮಾಡ್ತಿದ್ರೆ ಆ ಮಸಲ್ ಫೀಲ್ ಮಾಡಿ. ಮೈಂಡು ಮಸಲ್ಗೂ ಕನೆಕ್ಷನ್ ಇರಬೇಕು. ಅವಾಗ ನಾವು ಮಾಡ್ತಿರೋ ವರ್ಕೌಟು ನಮಗೆ ಅರ್ಥ ಆಗೋದು, ನಮ್ಮ ಬಾಡಿಗೂ ಅರ್ಥ ಆಗೋದು, ಮೈಂಡಿಗೂ ಅರ್ಥ ಆಗುತ್ತೆ. ಇಲ್ಲೇನು ಯೋಚನೆ ಮಾಡ್ತೀವೋ ಇದನ್ನು ಕೇಳುತ್ತೆ. ನೆಕ್ಸ್ಟು ಟ್ರೈಸಿಪ್ಸ್. ರಿವರ್ಸ್ ಗ್ರಿಪ್ಪಲ್ಲಿ ಟ್ರೈ ಮಾಡ್ತೀವಿ. ಪ್ರತಿಯೊಂದು ವರ್ಕೌಟಲ್ಲೂ ಅಷ್ಟೇ ಎಲ್ಬೋ ಲಾಕ್ ಮಾಡ್ಕೊಳ್ಳಿ. ಸೊ ಪುಷ್ ಡೌನ್ ಈಸಿ. 1 2 ನೀವು ಬೆಂಡ್ ಆದಮೇಲೆ ಆದಷ್ಟು ಹಿಂದೆಗಡೆ ಪುಷ್ ಮಾಡೋದಕ್ಕೆ ನೀವು ಟ್ರೈಸಿಪ್ಸ್ ಫೀಲ್ ಮಾಡಿ. ಇದನ್ನು ಎಲ್ಬೋ ಲಾಕ್ ಮಾಡ್ಕೊಳ್ಳಿ. ರಿವರ್ಸ್ ಗ್ರಿಪ್ ಕಾಮನ್ ಆಗಿ ಎಲ್ಲರೂ ಸ್ಟ್ರೈಟ್ ಬಾರ್ ಯೂಸ್ ಮಾಡ್ತಾರೆ ರಿವರ್ಸ್ ಗ್ರಿಪ್ಪಿಗೆ. ಬಟ್ ಏನೋ ನನಗಿದು ಇದೇನೋ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅನಿಸುತ್ತೆ. ನಾನು ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೋದು. ನಾನು ತುಂಬ ಜನ ನೋಡಿ ಇನ್ನೊಂದು ಜನ ಮಾಡೋದನ್ನು ಇರ್ತಾರೆ ಜಸ್ಟ್ ಬಿಕಾಸ್ ವೆಯ್ಟ್ ಜಾಸ್ತಿ ಹಾಕೋದು. ಲಿಟ್ರಲಿ ಎಲ್ಲೂ ವರ್ಕ್ ಆಗಲ್ಲ, ಯಾವ ಮಸಲ್ಗೂ ಬೀಳಲ್ಲ. ಅದನ್ನು ನೀವು ಕಂಟ್ರೋಲಿಗೆ ತೊಗೋಬೇಕು ಪ್ರತಿಯೊಂದೇ ಆಗಲಿ ವರ್ಕೌಟ್ಸಲ್ಲಿ. 1 2 3 4 5 7 8 ವರ್ಕೌಟ್ ಮುಗೀತು. ಈ ವರ್ಕೌಟ್ಸ್ ಆದಮೇಲೆ ನಾವು ಪೋಸ್ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಒಂದು 30 ಮಿನಿಟ್ಸ್ ಕಾರ್ಡಿಯೋ ಮಾಡ್ಕೊಂಡು ಹೊರಡ್ತೀನಿ.